ಸಾಲದ ವಿಚಾರಕ್ಕೆ ಪತ್ನಿಯನ್ನೇ ಕೊಂದ ಪತಿ. ಹೌದು ವೀಕ್ಷಕರೇ, ವಿಜಯಪುರದಲ್ಲಿ ಹೆಂಡತಿಯನ್ನ ಕೊಂದು ಮನೆಯ ಆವರಣದಲ್ಲೇನೆ ಹೂತಾಕಿದ್ದಾನೆ. ಇದು ಸೇಮ್ ದೃಶ್ಯ ಸಿನಿಮಾದಂತೆ ಇವನು ಕೃತ್ಯವನ್ನ ಮಾಡಿದ್ದಾನೆ. ಸೊ ಏನಾಗಿದೆ ಅಂತ ಅಂದ್ರೆ, ಮೊದಲಿಗೆ ಹೆಂಡತಿಯ ಹೆಸರಲ್ಲಿ ಸಾಲವನ್ನ ಪಡೆದುಕೊಂಡಿದ್ದಾನೆ. ಹೆಂಡತಿ ಮನೆಗೋಸ್ಕರ ದುಡ್ದಿ ಮಕ್ಳಿಗೋಸ್ಕರ ದುಡಿತಾ ಇದ್ರು ಸಹ ಅವನು ಸಾಲದ ವಿಷಯಕ್ಕೆ ಪ್ರತಿದಿನ ಜಗಳ ಆಡ್ತಾ ಜನವರಿ 23ರಂದು ಅವಳನ್ನ ಒಂದು ರಾಡ್ ಮೂಲಕ ತಲೆಗೆ ಹೊಡೆದಿ ಸಾಯಿಸಿ, ಅದಾದ ನಂತರ ಮನೆಯ ಆವರಣದಲ್ಲೇನೆ ಅವನು ಹೂತಾಕಿದ ನಂತರ ಹೆಂಡತಿಯ ತವರು ಮನೆಯವ್ರಿಗಾಗಿರಬಹುದು ಅಥವಾ ಪೊಲೀಸ್ ಸ್ಟೇಷನ್ಗೆ ಪ್ರತಿಯೊಬ್ಬರಿಗೂ ಸಹ ಮನೆ ಬಿಟ್ಟು ಹೋಗಿ ಇನ್ನ ಬಂದಿಲ್ಲ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾನೆ. ಆಲ್ಮೋಸ್ಟ್ ಒಂದು 20ರಿಂದ 25 ದಿನಗಳವರೆಗೆ ಶೋಧ ನಡೆಸಿದ ನಂತರ ಇನ್ವೆಸ್ಟಿಗೇಷನ್ ನಲ್ಲಿ ಈತ ಅಂದ್ರೆ ಪ್ರಭುವಿನ ಮೇಲೆ ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪೊಲೀಸರಿಗೆ ಯಾವಾಗ ಪ್ರಭು ಮೇಲೆ ಅನುಮಾನ ಬರೋದಕ್ಕೆ ಶುರುವಾಯಿತು, ಆವಾಗ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗಿದ್ದು ಈ ಒಂದು ಸತ್ಯ ಏನು ಅಂತ ಅಂದ್ರೆ, ಮನೆ ಸಾಲದ ವಿಷಯಕ್ಕೆ ಅಂತ ಹೇಳಿ ಪತ್ನಿಯನ್ನ ಕೊಂದಿದ ನಂತರ ಆ ಪತ್ನಿಯ ಹೆಸರು ಸರೋಜಿನಿ ಅಂತ ಹೇಳಿ ಸರೋಜಿನಿಯವನ ಮನೆಯ ಆವರಣದಲ್ಲೇನೆ ಹೂತಾಕಿದ್ದಾನೆ. ಇವಾಗ ಆ ಒಂದು ಬಾಡಿನ ತೆಗೆದಿ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಇವಾಗ ಬಾಡಿಯನ್ನ ಸಂಬಂಧಿಕರಿಗೆ ಒಪ್ಪಿಸಿದ್ದಾರೆ. ಆದ್ರೆ ಸಾಲದ ವಿಷಯಕ್ಕೆ ಅಗ್ನಿ ಸಾಕ್ಷಿಯಿಂದ ಮದುವೆಯಾದಂತ ತನ್ನ ಹೆಂಡತಿಯನ್ನೇ ಕೊಲ್ಲುವಷ್ಟು ಸಾಲ ಏನಾಗಿರ್ಬೋದು, ಅಥವಾ ಇದರಿಂದ ಏನಾದ್ರೂ ಬೇರೆ ಘಟನೆಗಳಿದ್ಯಾ ಅಥವಾ ಬೇರೆ ಸತ್ಯಗಳಿದ್ಯಾ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ. ಸೊ ಇದೇ ರೀತಿಯಾದಂತಹ ಒಂದು ಕ್ರೈಮ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.